ನೀನು ನೀನು ನಿಮ್ಮ ಅಪ್ಪನ ಭಾಷೆ ಉಳ್ಸೋಕೆ ಅಷ್ಟೆಲ್ಲ ಮಾಡಿದ್ದಿ. ಆದ್ರೆ ನಮ್ಮ ತಂಗಿ ಜೀವನ ಬಲಿನೇ ಆಗೋಯ್ತು. ನಿನ್ನಕ್ಕೆ ಪ್ರೀತಿಸ್ಲಿಲ್ಲ ಅಂತಂದ್ರೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತಿದ್ದೆ. ಇಷ್ಟೊತ್ತಿಗೆ ಗಂಡ ಹೆಂಡತಿ ಮನೆ ಮಕ್ಕಳು ಅಂತ ನೀ ಹೆಂಗೆ ಆರಾಮಾಗಿದ್ಯೋ ನನ್ನ ತಂಗಿನೋ ಅಷ್ಟೇ ಆರಾಮಾಗಿರ್ತಿದ್ಲು. ಆದ್ರೆ ಅಕ್ಕಿ ಜೀವನನ ನೀನು ನುಂಗಿ ನೀರು ಕುಡಿದ್ಬಿಟ್ಟು ಈಗ ನಿನ್ನ ಮಗಳನ್ನ ನಾ ಆರಾಮಾಗಿರೋಕ್ಕೆ ಬಿಡೋದೂ ಇಲ್ಲ. ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ಏನು ಅನ್ಕೊಂಡ್ಬಿಟ್ರಿ ನೀವು? ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ರಿನ? ಅಲ್ಲ ನಿಮ್ಗೇನ್ರಿ ಅಧಿಕಾರ ನಮ್ಮ ತಂಗಿ ಜೀವನ ಹಾಳು ಮಾಡಕ್ಕೆ? ನೋಡಿ ಅದೆಲ್ಲ ಆಯ್ಕೆ ಹೋಗಿದ್ದು ಕತಿ. ಅದಕ್ಕೆಲ್ಲ ಕಾರಣ ನಮ್ಮಪ್ಪನ ಬೇಕಾದ್ ಮಾಡ್ಕೊರಿ ನೀವು. ನಮ್ಮ ತಂಗಿ ಜೀವನ ಹಾಳು ಮಾಡಕ್ಕೆ ನೀವ್ಯಾರು? ನೋಡು ರಾಜೇಶ, ನಿನ್ನ ದ್ವೇಷ ಏನಿದ್ರು ಅದು ನನ್ನ ಜೊತೆ ಇರ್ಬೇಕು, ನನ್ನ ಮಗಳ ಜೊತೆ ಇಲ್ಲ. ಹೇಳು, ನನ್ನ ಮಗಳೆಲ್ಲದಾಳ ಪೊಗಳು. ನನಗೆ ಗೊತ್ತಿಲ್ಲಪ್ಪ. ಮದುವೆ ಮಾಡೋದಂಕ ಅಷ್ಟೇ ನನ್ನ ಜವಾಬ್ದಾರಿ. ನನಗೆ ನಿನ್ನ ಮಗಳೆಲ್ಲದಾಳೋ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನರ್ಥ ರೀ? ಬಾಯ್ ಬಿಡ್ರಿ. ನಮ್ಮ ತಂಗಿ ಎಲ್ಲದ ಹೇಳ್ರಿ. ನಿಮ್ಗೆ ಇಷ್ಟೊಂದು ಮರ್ಯಾದೆ ಕೊಟ್ಟಿದ್ದು ಭಾಳ ಆಯ್ತು. ನಡಿ ಅಪ್ಪಾಜಿ ನಡಿ, ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗು ನಡಿ. ನೋಡು ರಾಜೇಶ, ಹೇಳ್ಬಿಡು, ಸುಮ್ಮ ಪೊಲೀಸು ಕೇಸು ಅಂತ ಯಾಕೆ ಹೋಗ್ತಿ? ನನ್ನ ಮಗಳು ಎಲ್ಲದಾಳ ಅಂತ ಹೇಳು. ಹಾಕಿದ ಟೇಪ್ ರೆಕಾರ್ಡ್ ಇಷ್ಟಂತ ಇಬ್ರು ಹಾಕ್ತೀರಿ. ನನಗೆ ನಿನ್ನ ಮಗಳು ಎಲ್ಲದಾಳ ಅಂತ ಗೊತ್ತಿಲ್ಲಪ್ಪ. ಗೊತ್ತಿದ್ರೆ ನಾನೇ ಹೇಳ್ತಿದ್ದೆ. ನೋಡು, ಬೇಕಾದ್ರೆ ಕುಮಾರನ ಮನೆ ಅಡ್ರೆಸ್ ನನಗೆ ಗೊತ್ತೈತಿ, ಬೇಕಾದ್ರೆ ಅದನ್ನ ಹೇಳ್ತೀನಿ. ಅಲ್ಲಿ ಹೋಗಿ ನೋಡ್ಕೊರಿ, ನಿನ್ನ ಮಗಳಲ್ಲಿ ಇದ್ರೂ ಇರ್ಬೋದು. ಹೇಳಪ್ಪ, ಎಲ್ಲದಾನ ಆ ಕುಮಾರ್ ಎಲ್ಲದಾನ ಹೇಳ. ಹೆಬ್ಬಳ್ಳಿ ಆಗಿಸೈತಲ್ಲ, ಅಲ್ಲಿ ಹೋಗಿ ಬೇಕಾದ್ರೆ ಲೊಕೇಶನ್ ಕಳಿಸ್ತೇನೆ ಫೋನ್ಗೆ, ಅವ್ನ ಮನಿದೆ. ಅಲ್ಲಿ ಹೋಗಿ ಹುಡುಕ್ರಿ, ಸಿಕ್ಕೇ ಸಿಗ್ತದೆ. ಹೌದಾ ಅಪ್ಪಾಜಿ? ನಡ್ರಿ ನಡ್ರಿ, ಒಂದು ಕ್ಷಣ ವೇಟ್ ಮಾಡ್ಬೇಡ್ರಿ, ಮೊದಲು ನಡ್ರಿ ಹೋಗಿ ಹುಡುಕನವ್ರನ್ನ. ನಡಿಯಪ್ಪ ನಡಿ. ಮೊದಲು ನನ್ನ ತಂಗಿ ಸಿಗ್ಲಿ, ಆಮೇಲೆ ನಿನಗೊಂದು ಕೈ ತೋರಿಸ್ತೇನೆ. ನಿನಗೂ ಒಬ್ಬಕ್ಕೆ ಮಗಳದಾಳಲ್ಲ, ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಏನರ ತ್ರಾಸಾದ್ರೆ ಅದು ಎಷ್ಟು ನೋವಾಕೈತಿ ಅಂಥೇಳಿ ನಿನಗೂ ಗೊತ್ತಾಗೋಂಗೆ ಮಾಡ್ತೇನೆ. ಹೋಗಲೇ ಹೋಗ, ನನ್ನ ಮಗಳು ಉಸಾಬರಿಗೆ ಬಂದ್ರೆ ನಿಮ್ಮನ್ನ ಹುಟ್ಟೆಲ್ಲ ಅನ್ಸ್ಬಿಡ್ತೀನಿ. ಅಯ್ಯೋ ರೀ, ಬಂದ್ರನೆ ಅವಾಗಲಿಂದ ಫೋನ್ ಮಾಡಕತ್ತೆ. ನಾನು ಫೋನ್ ಎತ್ತುಡ್ರಲ್ಲ ನೀವು. ಆದಿತ್ಯ, ನಿನಗೂ ಎಷ್ಟು ಸಲ ಮಿಸ್ ಕಾಲ್ ಕೊಟ್ಟನಪ್ಪ, ನೀನು ಕಾಲ್ ರಿಸೀವ್ ಮಾಡಲಿಲ್ಲ ಅಲ್ರಿ? ಹೇಳಿ ಹೋಗಿದ್ರು ನಂಗೆ, ಇಲ್ಲ ಸಿಂಚನ ಏರ್ಪೋರ್ಟ್ಗೆ ಪ್ಲೇನ್ ಹತ್ತಿಸಿ ಬರ್ತೀವಿ, ಮತ್ತು ನಿನಗೂ ವಿಡಿಯೋ ಕಾಲ್ ಮಾಡಿ ಜೊತೆ ಮಾತಾಡಿಸ್ತೀನಿ, ಅವ್ರು ಹೋಗೋದಿಲ್ಲ ತೋರಿಸ್ತೀನಿ ಅಂತ ಎಷ್ಟು ಹೇಳಿ ಹೋಗಿದ್ರಪ್ಪ. ಅಲ್ಲ, ಒಂದು ಮಾತು ಫೋನ್ ಎಬ್ಬಿಸ್ಲಿಲ್ಲ. ಏನಾಯ್ತು ನಿಮಗೆ ರೀ? ನಿಮ್ಮ ಜೊತೆ ಮಾತಾಡ್ತೀನಿ ನಾನು. ಏನಾಯ್ತಪ್ಪ? ನನಗೆ ಕ್ಷಮಿಸ್ಬಿಡು ಚಂದ್ರ, ನನಗೆ ಕ್ಷಮಿಸ್ಬಿಡು. ರೀ ಏನಾದ್ರಿ? ಆದಿತ್ಯ ನಿಮ್ಮಪ್ಪ ಯಾಕೆ ಹಿಂಗೆ ಮಾಡತ್ತಾನಪ್ಪ? ರೀ ರೀ ಕ್ಷಮಿಸಪ್ಪ, ನೀವೇನು ಮಾಡಿರಿ ರೀ? ಹೇಳ್ರಿ, ಯಾಕೆ ಹಿಂಗೆ ಅಳಕತ್ತೀರಿ? ಚಂದ್ರ, ರೀ ರೀ ಯಾಕೆ ಅಳಕತ್ತೀರಿ? ಏನಾತ ಆದಿತ್ಯ? ಏನಾತಪ್ಪ? ಅಲ್ಲ, ನೀವು ಹಿಂಗೇನು ಹೇಳ್ದಂಗೆ ಹಿಂಗೆ ಮಾಡಾತ್ರ ನಂಗೆ ಏನು ಅನಿಸ್ಬೇಕು? ಅಯ್ಯೋ ಏನಾದ್ರಿ? ನಮ್ಮ ಮಗಳ ಜೀವನ ನುಚ್ಚು ನೂರಾಗೋಯ್ತು ಚಂದ್ರ, ನುಚ್ಚು ನೂರಾಗೋಯ್ತು. ನಾವು ಎಷ್ಟು ಆಸೆ ಇಟ್ಕೊಂಡಿದ್ವಿ, ಎಷ್ಟು ಕನಸು ಕಟ್ಕೊಂಡಿದ್ವಿ. ನೀ ನೋಡಿದ್ರೆ ಮಗಳನ್ನ ಅಮೇರಿಕಾ ಕಳಿಸ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ವಿ ಚಂದ್ರ. ನಮ್ಮ ಆಸೆ ಎಲ್ಲ ನಿರಾಸೆ ಆಗೋತು. ಏನಾದ್ರಿ? ನಮ್ಮ ಸಿಂಚನಾಗ ಏನಾದ್ರಿ? ಆದಿತ್ಯ, ನೀರ ಹೇಳಪ್ಪ. ನೀವಿಬ್ರು ಹಿಂಗೆ ಮಾಡಿದ್ರೆ ನನಗೆ ಏನು ಗೊತ್ತಾಗಬೇಕು? ನನ್ನ ಎದಿನ ಹೊಡೆದಂಗೆ ಆಗತೈತಿ. ಏನಾಗೈತಿ ಹೇಳ್ರಿ? ಏನಂತ ಹೇಳ್ಬೇಕವ? ಯಾವ ಬಾಯ್ಲೆ ಹೇಳ್ಬೇಕು? ಯಾವ ಬಾಯ್ಲೆ ಹೇಳ್ಬೇಕು ಹೇಳ? ನಾ ಹಿಂಗಾಕೈತಿ ಅನ್ಕೊಂಡಿರ್ಲಿಲ್ಲ ಚಂದ್ರ, ಹಿಂಗಾಕೈತಿ ಅಂತ ಅನ್ಕೊಂಡಿರ್ಲಿಲ್ಲ. ಯಾವುದೇ ಕಾರಣಕ್ಕೂ ರಾಜೇಶ್ ನಮ್ಗೆ ಹಿಂಗ್ ಮಾಡ್ತಾರಂತ ನಾ ಅನ್ಕೊಂಡಿರ್ಲಿಲ್ಲ. ಹಳೇದನ್ನೆಲ್ಲ ಮರೆತು ನಮ್ಮಿಬ್ಬರು ಸ್ನೇಹ ಹೊಸದಾಗಿ ಸ್ಥಾಪನೆ ಆಕೈತಿ ಅಂತ ನಾ ಅನ್ಕೊಂಡಿದ್ದೆ. ಆದ್ರ ಡಬ್ಬ ನನ್ನ ಮಗ ನನ್ನ ಮಗಳ ಜೀವನಾನ ಬಲಿ ತಗೊಂಡ್ಬಿಟ್ಟ ಚಂದ್ರ. ನನ್ನ ಮಗಳ ಜೀವನಾನ ಬಲಿ ತಗೊಂಡ್ಬಿಟ್ಟ. ಅಲ್ಲ, ನೀವಿಬ್ರು ಹಿಂಗ್ ಮಾಡಿದ್ರೆ ಏನಂತ ತಿಳ್ಕೊಬೇಕು ಆದಿತ್ಯ? ಏನಂತ ಕರಿಯ? ಸರಿಯಾಗಿ ಹೇಳಪ್ಪ. ರೀ ಏನಾತ್ರಿ? ನಮ್ ಸಿಂಚನ ಏನಾತ್ರಿ? ಅವ್ವ, ಮನಸ್ಸನ್ನ ಗಟ್ಟಿ ಮಾಡ್ಕೊ.
ನಮ್ಮ ಸಿಂಚನಾನ ಮದುವೆ ಮಾಡಿ ಕೊಟ್ವಲ್ಲ, ಅಮೇರಿಕಾ ಸಂಬಂಧ ದೊಡ್ಡ ಸಂಬಂಧ ಅಂಥೇಳಿ, ಅದೆಲ್ಲ ಸುಳ್ಳವ. ಆ ರಾಜೇಶ ಆಡಿದ ನಾಟಕಕ್ಕೆ ನಾವೆಲ್ಲರೂ ಬಲಿಯಾದ್ವಿ ಅಷ್ಟೆ. ಏನು ಆದಿತ್ಯ, ಏನು ಆದಿತ್ಯ ರೀನ? ಹ್ಞೂಲೇ ಚಂದ್ರ, ಹ್ಞೂ. ನನ್ನ ಹಳೆ ದ್ವೇಷಕ್ಕೆ ನನ್ನ ಮಗಳ ಜೀವನ ಬಲಿ ತಗೊಂಡ ನಮ್ಮ ರಾಜೇಶ ಸುಳ್ಳ ಹೇಳಿ ಅವ್ರ ಮನಿ ಡ್ರೈವರ್ ಅವ. ಅವಂಗ ಅಮೇರಿಕಾ ಹುಡುಗಂತೇಳಿ ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ಟ. ನಾವು ನೋಡಿದ್ರೆ ಹಿಂದೆ ಮುಂದೆ ಕೇಳಲಾರ್ದ ಮದುವೆನ ಮಾಡ್ಕೊಟ್ಬಿಟ್ವಿ. ನಿನ್ನ ಮಾತು ಕೇಳಿ ಹಾಳಾಗೋದಿನ, ನಿನ್ನ ಮಾತು ಕೇಳಿದ್ರು ಹಾಳಾಗೇ ಹೋಗಿಬಿಟ್ಟಿನ. ಓ ದೇವ್ರೆ, ಎಷ್ಟು ಇಷ್ಟಪಟ್ಟ ಆ ಸಂಬಂಧಕ್ಕೆ ನನ್ನ ಮಗಳ ಮದುವೆ ಮಾಡಿಕೊಟ್ಟಿದ್ದಲ್ರಿ ನಾನು. ಹಿಂಗಾಕೈತೆ ಅಂತ ಅನ್ಕೊಂಡಿರಲಿಲ್ಲ. ಕೇಳ್ತೀನಿ, ಯಾಕೆ ಹಿಂಗೆ ಮಾಡಿದ, ನನ್ನ ಮಗಳಿಗೆ ಯಾಕೆ ಹಿಂಗೆ ಮಾಡಿದ ಅಂತ ನಾನು ಹೋಗ್ತೀನಿ. ಸರಿ, ನಿಮ್ಮಿಬ್ರು ಕಡೆಯಿಂದ ಆಗಂಗಿಲ್ಲ. ಈಗ ನನ್ನ ಮಗಳು ಎಲ್ಲದಾಡ್ರಿ ಈಗ? ಏನೂ ಪ್ರಯೋಜನ ಇಲ್ಲ ಅವ್ವ. ನೀ ಅಲ್ಲಿ ಹೋಗಿ ಏನು ಮಾಡ್ರು ಏನೂ ಪ್ರಯೋಜನ ಇಲ್ಲ. ಸತ್ಯನ ಅದನ್ನು ಸುಳ್ಳು ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಅವ್ನು ಮಾಡಿದ ಹಲ್ಕೊಟ್ಟು ಕೆಲಸ ಇದನ್ನ. ಸಿಂಚನ ಎಲ್ಲದಾಳ ಗೊತ್ತಾಗತ್ತಿಲ್ಲವ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಬಂದ್ವಿ, ಹಿಂಗೆಲ್ಲ ಆಗೈತೆ ಅಂತೇಳಿ. ಏನು ಪೊಲೀಸಾ? ಅಯ್ಯೋ ದೇವ್ರೆ, ಹೊಸದಾಗಿ ನನ್ನ ಮಗಳನ್ನ ಮದುವೆ ಮಾಡಿಕೊಟ್ಟು ಹಾಯಾಗಿ ಅಮೇರಿಕಾದೊಳಗೆ ಜೀವನ ಮಾಡ್ತಾಳಂತಂದ್ರೆ ಇದೇನು ಕರ್ಮ್ರಿ ನಮ್ಮ ಸುತ್ತಾಕೊಂಡೈತಿ. ಅಲ್ಲ, ರಾಜೇಶ್ ಯಾಕೆ ಮಾಡ್ದ? ಎಂತ ಒಳ್ಳೆ ಮನುಷ್ಯ ಅಲ್ರಿ, ನಿಮ್ಮ ದೋಸ್ತ ಅಂತೇಳಿ ನಾನು ಒಳ್ಳೆ ಹುಡುಗಿರ್ಬೋದು ಅಂತೇಳಿ ಹ್ಞೂ ಅಂದ್ಬಿಟ್ಟೆ ಅಲ್ರಿ. ಯಾಕ್ರಿ ಹಿಂಗೆ ಮಾಡ್ದವ ನಮ್ಮ ಸಿಂಚನನ ಜೀವನದಾಗ? ಅದಕ್ಕೆ ಎಲ್ಲದಾಳಪ್ಪ ಸಿಂಚನ, ಎಲ್ಲದಾಳಪ್ಪ? ಏನು ಹುಡುಗ್ಲಾದ ಎಲ್ಲದಾಳಕ್ಕೆ? ಎಲ್ಲದಾಳನವ ಸಿಗ್ಲೇ ಇಲ್ಲ. ಆ ಕುಮಾರನ ಮನೆಗೆ ಸಹ ಹೋಗಿದ್ವಿ. ಒಂದು ಸಣ್ಣ ತಗಡಿನ ಮನೆ ಇತ್ತು ಅಂದ, ಅದ್ರೊಳಗೂ ಹುಡುಕಿದ್ವಿ. ಅವ್ರ ಮನೆ ವಾಜಕ್ನವ್ರು ಹೇಳಿದ್ರು 1 ವಾರ ಆತ್ರಿ ಕುಮಾರಿ ಕಡೆ ಬಂದೇ ಇಲ್ಲ ಅಂತಲೇ ಹೇಳಿದರು. ಈಗ ಸ್ವಲ್ಪ ಹೊತ್ತು ಮುಂಚೆ ಕದ ತೆಗೆದಿತ್ತು, ಆದ್ರೆ ಯಾರು ಬಂದರು ಯಾರು ಹೋದ್ರು ನಾವು ಅಷ್ಟು ಸರಿಯಾಗಿ ನೋಡಿಲ್ರಿ. ಆದ್ರೆ 1 ವಾರ ಆತ್ರಿ ಅವ್ರ ಈ ಕಡೆ ಬಂದೇ ಇಲ್ಲ ಅಂತ ಹೇಳ್ಬಿಟ್ರವ. ಎಲ್ಲಂತ ಹುಡುಕ್ಲೇವ, ಏನಂತ ಮಾಡಲಿ? ಸಿಂಚನ ಎಲ್ಲಿ ಹೋದ್ಲು, ಏನಾದ್ಲು? ಈ ಕುಮಾರ ನಿಜ ಗೊತ್ತಾದ್ರೆ ನಾವು ಅವ್ನಿಗೆ ಏನಾರ ಮಾಡ್ಬಿಡ್ತೀವಿ ಅಂತೇಳಿ ಸಿಂಚನ ಏನಾರ ಮಾಡ್ಬಿಟ್ಟನ. ಅಯ್ಯೋ ನನ್ನ ಮಗಳ ಜೀವನ. ನಿಮ್ಮ ಮಾತು ಕೇಳಿ ಏನ್ರಿ ನೀವು? ನಿಮ್ಮ ದೋಸ್ತ್ ಅಂತೇಳಿ ನನ್ನ ಮುದ್ದಾದ ಮಗಳನ್ನ ಗಿನಿ ಹಂಗೆ ಸಾಕಿ ಗಿಡಗನ್ ಕೈಯಾಗ ಕೊಟ್ಟಂಗೆ ಆತಲ್ರಿ ನಮ್ಮ ಜೀವನ. ಅಯ್ಯೋ ದೇವ್ರೇ, ಸಿಂಚನ ಎಲ್ಲದೇಯವ್ವ ನಮ್ಮವ್ವ ತಾಯಿ. ಅವ ಸಮಾಧಾನ ಮಾಡ್ಕೋವ. ಹೆಂಗ ಸಮಾಧಾನ ಮಾಡ್ಕೊಲಿ? ಹೆತ್ತು ಹೊಟ್ಟಿ ಸಂಕಟ ಎದ್ದೇತಿ. ಏನ್ರಿ ನಿಮ್ಮ ಮಾತು ಕೇಳಿ ನಿಮ್ಮ ದೋಸ್ತ್ ಗೊತ್ತಿರೋ ಸಂಬಂಧ ಅಂತ ಮದುವೆ ಮಾಡ್ಕೊಟ್ರಲ್ರಿ. ಅವನೊಂದೆರಡು ಕೊಟ್ಟದ ಬರ್ಬೇಕಲ್ರಿ, ನೀವು ಹಂಗ ಬರ್ದಿರಿ. ಅವ್ ಯಾಕ್ರಿ ನಮ್ಮ ಮಗ ಜನ ಹಂಗ್ ಮಾಡ್ಬೇಕು? ಅವಂಗೂ ನಮ್ಮ ಮಗ ಸರಿಯ ಮಗಳದಾಳಲ್ರಿ. ಎಲ್ಲ ಇಲ್ಲದಾರಲ್ಲ, ಅಪ್ಪನ ಕೇಳ ಅವ್ನು ಯಾಕೆ ಹಂಗೆ ಮಾಡಿದ ಅಂತೇಳಿ. ಎಲ್ಲ ಸಂಬಂಧ ನನ್ನ ತಂಗಿ ಜೀವನ ಬಲಿ ತಗೊಂಡವ. ನಿಮಗೆ ಮೊದಲ ಬಡ್ಕೊಂಡು ನಾನು ಅವ್ವ ಇಷ್ಟೆಲ್ಲ ಆಗಿತ್ತು ನಿನ್ನಿಂದನ. ನೀನ ಕುಂದಾಡಿದಿ ಅಮೇರಿಕಾ ಸಂಬಂಧ ನನ್ನ ಮಗಳನ್ನ ದೊಡ್ಡ ಸಂಬಂಧ ಕೊಡ್ಬೇಕು ಅಂತ ಕುಣಿದಾಡಿ ಕೊನೆಗೆ ಜೀವನ ಹಾಳು ಮಾಡಿದ್ದೀನಿ. ನೀ ಎಷ್ಟು ಬಡ್ಕೊಂಡೆ ನಿಮ್ಗೆ. ಇನ್ನಟ್ಟು ವಿಚಾರಿಸೋನು ಹೆಣ್ಮಗಳ ಜೀವನ ಮದ್ವೆ ವಿಚಾರದ ಸಣ್ಣ ಪುಟ್ಟ ಅಲ್ಲ ಅಂಥೇಳಿ ನೀವು ಕೇಳಾಕ ತಯಾರಿಲ್ಲ. ಕುಣಿದಾಡಿ 1 ವಾರದಾಗ ಮದ್ವಿನೂ ಮಾಡಿರಿ. ಈಗ ನೋಡ್ರಿ ಹೆಂಗಾತಂತೇಳಿ. ಅದಕ್ಕೆ ಸ್ವಲ್ಪ ಹೇಳೋರ್ ಮಾತು ಕೇಳ್ಬೇಕು ಅನ್ನೋದು. ನನಗೇಳ ಗೊತ್ತಿತ್ತು. ಇವ್ರ ಹೇಳಿದ್ದಲ್ಲ ಒಳ್ಳೆ ಸಂಬಂಧ ಅಂತೇಳಿ. ಹುಡುಗ ಹೊರಗ್ನವಲ್ಲ, ಇವ್ರ ದೋಸ್ತ ಗೊತ್ತಿರೋ ಹುಡುಗ ಅಂತೇಳಿ ಅಲ್ಲ ನಾವು ಕೊಟ್ಟಿದ್ದು. ಹಿಂಗಾಕಿತ್ತು ನಮಗೆ ಕನಸ ಬಿದ್ದು. ನನ್ನ ಮಗಳ ರೀ, ನನ್ನ ಮಗಳು ಎಲ್ಲದಾಡ್ರಿ. ನನ್ನ ಮಗಳು ನೋಡ್ಬೇಕು. ನನ್ನ ಮಗಳು ನೋಡ್ಬೇಕಂದ್ರೆ ಆದಿತ್ಯ ನಡಿ ಸಿಂಚನ ಎಲ್ಲ ಹುಡುಕು ನಡಿಪ. ಸಮಾಧಾನ ಮಾಡ್ಕೊ ಚಂದ್ರ, ಸಮಾಧಾನ ಮಾಡ್ಕೊ. ಯಾವ ಬಾಯಿಲೆ ಹೇಳಿ ನನಗೂ ಆ ರಾಜೇಶ ನನಗೆ ಇಂಥ ಮೋಸ ಮಾಡ್ತಾನಂತ ಗೊತ್ತಿರ್ಲಿಲ್ಲ. ಗೊತ್ತಾಗಿದ್ರೆ ನಾ ಯಾಕೆ ಅವ್ನ ಮಾತು ಕೇಳ್ತಿದ್ದೆ ಚಂದ್ರ, ಯಾಕೆ ಕೇಳ್ತಿದ್ದೆ? ಅಯ್ಯೋ ದೇವ್ರಿ, ನನ್ನ ಮಗಳು ಸಿಂಚನ ಎಲ್ಲದಾಳು, ಯಾವ ಪರಿಸ್ಥಿತಿ ಒಳಗಿದಾಳು? ಅಯ್ಯೋ ದೇವ್ರೇ. ಅಪ್ಪ ಹಿಂಗೆ ಅಳ್ಕೊಂತ ಕುಂಡ್ರಲ್ಲ ಪ್ರಯೋಜನ ಇಲ್ಲ ಅಪ್ಪ, ಇಲ್ಲ. ನಾವೊಂದು ಮಾತು ಹೇಳ, ಸಿದ್ಧಾರ್ಥಕ್ಕೆ ಹೇಳ್ತಾನಿದ್ದೀನಲ್ಲ, ಸಿದ್ಧಾರ್ಥಕ್ಕೆ ಹೇಳಿ ಅವ್ರದ್ದು ಸಹಾಯ ತಗೋತೀನಿ. ಅವನಿಗೂ ಸ್ವಲ್ಪ ದೊಡ್ಡ ಮನುಷ್ಯರು, ಪೊಲೀಸ್ನವರು, ಕಮಿಷನರು ಎಲ್ಲರೂ ಗೊತ್ತಿದ್ದಾರೆ. ಸ್ವಲ್ಪ ಹೇಳಿ ಆ ಪೇಪರ್ನಾಗ ಅದು ಹಾಕ್ಸಿ ಹೆಂಗಾರ ಮಾಡಿ ಸಿಗ್ತಾನೆ ಹುಡುಕಿಸ್ತೀರಪ್ಪ. ಹಿಂಗೆ ಕುಂತ್ರಾಗಂಗಿಲ್ಲಪ್ಪ, ಹಿಂಗೆ ಕುಂತ್ರಾಗಂಗಿಲ್ಲ. ಆಯ್ತಪ್ಪ, ಆಯ್ತು. ಸಿದ್ಧಾರ್ಥಗೆ ಹೇಳಪ್ಪ, ಅವನ ಕಡೆಲೇ ಕೆಲಸ ಆಗೋದಿದೆಯಲ್ಲ. ಅವಂಗಾದ್ರೆ ಪಟ್ಟ ಮನುಷ್ಯರು ಗೊತ್ತದಾರ ಅವಂಗ.
ಹೋಗಪ್ಪ ಹೋಗು ಅವಂಗ ಹೇಳು ಹೋಗು. ಸರಿ ನಾ ಸ್ವಲ್ಪ ಹೋಗಿ ವಿಚಾರಿಸಿ ಸಿಂಚನಾನ್ ಹುಡುಕಿಸ್ತೀನಿ. ಆದ್ರೆ ನೀವು ಮಾತ್ರ ಅಳ್ಕೊಂತ ಕುಂಡ್ರಕ್ಕೆ ಹೋಗ್ಬೇಡ್ರಿ. ಅಳ್ಕೊಂತ ಕುಂಡ್ರದಿಂದ ಏನೂ ಪ್ರಯೋಜನ ಇಲ್ಲ. ನಾವು ಸಿಂಚನಾನ್ ಹುಡುಕ್ಬೇಕೀಗ. ಹುಡುಕಿ ಧೈರ್ಯ ಹೇಳಿ ನಮ್ಮ ಮನೆಗೆ ಕರ್ಕೊಂಬರ್ಬೇಕು. ಅದನ್ನ ಬಿಟ್ಟರೆ ನೀವು ಹಿಂಗೆಲ್ಲ ಮಾಡಿದ್ರೆ ಆಕೆ ಯಾವ ಪರಿಸ್ಥಿತಿ ಒಳಗದಾಳು ಏನೋ. ಅಯ್ಯೋ ದೇವ್ರೇ, ಒಂದು ತಿಳಿ ಅಂದ್ರೆ 16 ತಿಳಿಯಾಕತ್ತೈತಿ. ನಾ ಹೋಗಿ ಬರ್ತೀನಪ್ಪ, ನೀವು ಅವ್ವ ನೋಡ್ಕೊರಿ. ನಾವೇನ್ರಿ ಕರ್ಮ ಮಾಡಿದ್ವಿ. ಇದೊಬ್ಬಕ್ಕಿ ಮಗಳ ಚಲೋ ಸಂಬಂಧಕ್ಕೆ ಮದ್ವಿ ಮಾಡ್ಕೊಳ್ಬೇಕಂತ ಆಸೆ ಪಟ್ವಿ, ಅದು ತಪ್ಪ ಹೇಳ್ರಿ ನೀವ.